ದೇವತಾ ಉಪಾಸನೆ ಹಾಗೂ ದಾನ ಧರ್ಮಗಳು. ಶ್ರೀ ಗರುಡ ಪುರಾಣ. ಅರ್ಹರಿಗೆ ಶ್ರದ್ಧಾಪೂರ್ವಕವಾಗಿ ಸಂತೋಷವಾಗಿ ವಿನಿಯೋಗಕ್ಕಾಗಿ ಕೊಡುವ ದ್ರವ್ಯವು ಕರ್ತನು ಮಾಡುವ ದಾನವೆಂದು ಹೇಳಲಾಗುತ್ತದೆ. ಈ ದಾನವು ಇತ್ತ ಸುಖಭೋಗಗಳನ್ನು ಅತ್ತ ಮೋಕ್ಷವನ್ನು ಕರ್ತನಿಗೆ ಸಂಪಾದಿಸುತ್ತವೆ. ಆದರೆ ಯಾರಾದರೂ ನ್ಯಾಯಪೂರ್ವಕವಾಗಿ ಅರ್ಜಿಸಿದ್ದನ್ನು ದಾನ ಮಾಡಿದರೇನೇ ಅಂತಹ ಫಲವು ಲಭಿಸುತ್ತದೆ. ಆದರೆ ಯಾಜನ, ಪ್ರತಿಗ್ರಹ, ಅಧ್ಯಾಪನೆ ಅಂದರೆ ವಿದ್ಯೆಯನ್ನು ಬೋಧಿಸುವುದು, ಈ ಮೂರು ಬ್ರಾಹ್ಮಣ ವೃತ್ತಿ ಧರ್ಮಗಳು. ಇವುಗಳಿಂದ ಸಂಪಾದಿಸಿದ ದ್ರವ್ಯವನ್ನಾಗಲಿ ವಿದ್ಯೆಯನ್ನಾಗಲಿ ಸುಪಾತ್ರರಿಗೆ ಬ್ರಾಹ್ಮಣರು ದಾನ ಮಾಡಬೇಕು. ದಾನವೆಂಬುದು 4 ವಿಧಾನಗಳು: ನಿತ್ಯ, ನೈಮಿತ್ತಿಕ, ಕಾಮ್ಯ, ವಿಮಲಗಳು. ಯಾವುದೇ ಫಲಾಭಿಲೇಷೆ ಇಲ್ಲದೆ ಪ್ರತ್ಯುಪಕಾರ ಭಾವನಾರಹಿತನಾಗಿ ಬ್ರಾಹ್ಮಣನಿಗೆ ಪ್ರತಿನಿತ್ಯವೂ ಮಾಡುವಂತಹದು ನಿತ್ಯದಾನ. ತನ್ನ ಪಾಪಶಾಂತಿಗಾಗಿ ಬ್ರಾಹ್ಮಣರು ದಾನ ಮಾಡುವುದು ನೈಮಿತ್ತಿಕ ದಾನ. ಸಂತಾನ, ವಿಜಯ, ಐಶ್ವರ್ಯ, ಸ್ವರ್ಗ ಪ್ರಾಪ್ತಿ ಇಂತಹವುಗಳನ್ನು ಬಯಸಿ ಕೊಡುವ ದಾನವು ಕಾಮ್ಯದಾನ. ದೈವ ಪ್ರೀತಿಗಾಗಿ ಬ್ರಹ್ಮಜ್ಞಾನಿಗಳಿಗೆ ಮಾಡುವ ದಾನ ವಿಮಲದಾನ. ಇದು ಕಲ್ಯಾಣಕಾರಿಯಾದುದು. ಕಬ್ಬು, ಯವ, ಗೋಧಿ, ಭತ್ತಗಳಂತಹ ಬೆಳೆಗಳಿರುವ ಭೂಮಿಯನ್ನು ವೇದಜ್ಞರಾದ ಬ್ರಾಹ್ಮಣರಿಗೆ ದಾನ ಮಾಡುವವನಿಗೆ ಪುನರ್ಜನ್ಮವಿರುವುದಿಲ್ಲ. ಭೂದಾನಕ್ಕಿಂತಲೂ ಮಿಗಿಲಾದ ದಾನ ಮತ್ತೊಂದಿಲ್ಲ. ಬ್ರಾಹ್ಮಣನಿಗೆ ವಿದ್ಯಾದಾನವನ್ನು ಮಾಡಿದರೆ ಬ್ರಹ್ಮಲೋಕವು ಪ್ರಾಪ್ತಿಯಾಗುತ್ತದೆ. ವೈಶಾಖ ಹುಣ್ಣಿಮೆಯ ದಿನದಂದು ಉಪವಾಸವಿದ್ದು 5 ಅಥವಾ 7 ಜನ ಬ್ರಾಹ್ಮಣರನ್ನು ಪದ್ಧತಿಯಿಂದ ಪೂಜಿಸಿ ಅವರಿಗೆ ಜೇನುತುಪ್ಪ, ಎಳ್ಳು, ತುಪ್ಪದಾನವನ್ನು ಕೊಟ್ಟು ಸಂತೃಪ್ತಿಪಡಿಸಿದರೆ, ಗಂಧಾದಿಗಳಿಂದ ಅಲಂಕರಿಸಿ ಈ ಕೆಳಗಿನ ಮಂತ್ರದ ಮೂಲಕ ಪೂಜಿಸಿದವರಿಗೆ ಈ ಜನ್ಮಗಳಲ್ಲಿನ ಪಾಪಗಳೆಲ್ಲವೂ ನಾಶವಾಗುತ್ತವೆ. ಪ್ರಿಯತಾಂ ಧರ್ಮರಾಜೇತಿ ಯ ದಾಮನಸಿ ವರ್ತತೆ. ಇಲ್ಲಿ ಧರ್ಮರಾಜನೆಂದರೆ ಯಮ ಧರ್ಮರಾಜನೆಂದರ್ಥ. ಅದೇ ರೀತಿ ಕೃಷ್ಣಮೃಗ ಚರ್ಮದ ಮೇಲೆ ಚಿನ್ನದೊಂದಿಗೆ ಮೇಲೆ ಏಳಿರುವ ವಸ್ತುಗಳನ್ನು ದಾನ ಮಾಡಿದರೆ ಆ ಕ್ಷಣದಲ್ಲಿಯೇ ಎಲ್ಲ ರೀತಿಯ ಪಾಪಗಳೂ ನಾಶವಾಗುತ್ತವೆ. ವೈಶಾಖ ಮಾಸದಲ್ಲಿ ಘೃತ, ಅನ್ನ, ಜಲಗಳನ್ನು ದಾನ ಮಾಡಿದರೆ ವಿಶೇಷ ಫಲಗಳು ಲಭಿಸುತ್ತವೆ. ಆದ್ದರಿಂದ ಆ ತಿಂಗಳಲ್ಲಿ ಬ್ರಾಹ್ಮಣರಿಗೆ ಯಮಧರ್ಮರಾಜನನ್ನು ಸ್ಮರಿಸುತ್ತಾ ಆ ದ್ರವ್ಯಗಳನ್ನು ದಾನ ಮಾಡಿದವರಿಗೆ ಎಲ್ಲ ರೀತಿಯ ಭಯಗಳು ತೊಲಗಿ ಹೋಗುತ್ತವೆ. ದ್ವಾದಶಿಯೆಂದು ಉಪವಾಸವಿದ್ದು ಸಕಲ ಪಾಪ ವಿನಾಶಕನಾದ ವಿಷ್ಣು ಭಗವಾನನನ್ನು ಪೂಜಿಸಬೇಕು. ಈ ಮಾಸದಲ್ಲಿ ಯಾವ ದೇವರನ್ನು ನಂಬಿದವರಾದರೂ ಬ್ರಾಹ್ಮಣರಲ್ಲಿ ಆ ದೈವವನ್ನು ಭಾವಿಸಿಕೊಂಡು ಪೂಜಿಸಿ ದಾನ ಮಾಡಿದರೆ ಆ ದೇವತೆಗಳು ದಾತನ ಮೇಲೆ ಪ್ರಸನ್ನರಾಗುವರು. ಸ್ತ್ರೀ ದೇವರುಗಳನ್ನು ಉಪಾಸನೆ ಮಾಡುವವರು ಸೌಭಾಗ್ಯವಂತರಾದ ಸ್ತ್ರೀಯರನ್ನು ಕರೆದು ಪೂಜೆಯಿಂದ, ಭೋಜನದಿಂದ, ದಾನದಿಂದ ಸಂತೃಪ್ತಿಪಡಿಸಿದರೆ ಆಯಾ ದೇವತೆಗಳು ಪ್ರಸನ್ನರಾಗುವರು. ಸಂತಾನವನ್ನು ಬಯಸುವವರು ಇಂದ್ರದೇವನನ್ನು ಪೂಜಿಸಬೇಕು. ಬ್ರಹ್ಮ ವರ್ಚಸ್ಸನ್ನು ಬಯಸುವವರು ಬ್ರಹ್ಮದೇವನನ್ನು ನೆನೆಯುತ್ತಾ ಬ್ರಾಹ್ಮಣರನ್ನು ದಾನಗಳಿಂದ ತೃಪ್ತಿಪಡಿಸಬೇಕು. ಆರೋಗ್ಯವನ್ನು ಬಯಸುವವರು ಸೂರ್ಯ ಭಗವಾನನನ್ನು ಆರಾಧಿಸಬೇಕು. ಅದೇ ರೀತಿ ಧನ ಸಂಪತ್ತಿಗಾಗಿ ಅಗ್ನಿಯನ್ನು, ಕಾರ್ಯಸಿದ್ಧಿಗಾಗಿ ವಿನಾಯಕನನ್ನು, ಭೋಗ ಭಾಗ್ಯಕ್ಕಾಗಿ ಚಂದ್ರನನ್ನು, ಬಲಪ್ರಾಪ್ತಿಗಾಗಿ ವಾಯುದೇವನನ್ನು, ಮೋಕ್ಷಕ್ಕಾಗಿ ಶ್ರೀಹರಿಯನ್ನು ಪೂಜಿಸಬೇಕು. ಮತ್ತೆ ಕೆಲವು ದಾನಗಳಿಂದ ಲಭಿಸುವ ಫಲಪ್ರಾಪ್ತಿಗಳು ಈ ಕೆಳಗಿನಂತಿವೆ: ವಸ್ತ್ರದಾನ ಚಂದ್ರಲೋಕ, ಅಶ್ವದಾನ ಅಶ್ವಿನಿ ದೇವತೆಗಳ ಲೋಕ, ಎತ್ತುದಾನ ವಿಪುಲ ಸಂಪತ್ತು, ಗೋದಾನ ಸೂರ್ಯಲೋಕ, ವಾಹನ, ಶಯ್ಯೆ, ಪತ್ನಿ ಅಭಯ ಪ್ರಾಪ್ತಿ, ಧ್ಯಾನ ದಾನ ಶಾಶ್ವತ ಸುಖ, ವೇದದಾನ ಬ್ರಹ್ಮ ಸಾನ್ನಿಧ್ಯ, ಜ್ಞಾನೋಪದೇಶ ಸ್ವರ್ಣಲೋಕ, ಅಗ್ನಿಗಾಗಿ ಕಟ್ಟಿಗೆಗಳ ದಾನ ಒಳ್ಳೆಯ ತೇಜಸ್ಸು, ರೋಗಪೀಡಿತನಾದಗೆ ಆಶ್ರಯವನ್ನು ಕೊಟ್ಟು ಔಷಧವನ್ನು, ತೈಲವನ್ನು, ಊಟವನ್ನು ಕೊಟ್ಟು ಆರೋಗ್ಯವಂತನನ್ನಾಗಿಸಿ ಕಳುಹಿಸಿದರೆ
ಅಂಥವರಿಗೆ ಶಾಶ್ವತ ಆರೋಗ್ಯ, ಸುಖ, ದೀರ್ಘಾಯುಷ್ಯ ಲಭಿಸುತ್ತದೆ. ಚಪ್ಪಲಿಗಳು, ಛತ್ರಿಯನ್ನು ದಾನ ಮಾಡುವವರಿಗೆ ದೇಹಾಂತ್ಯವಾದ ಮೇಲೆ ನರಕಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಹಸಿಪತ್ರವನವೆಂಬ ಮುಳ್ಳಿನ ಅರಣ್ಯದಲ್ಲಿ ಯಾವುದೇ ಬಾಧೆಯುಂಟಾಗುವುದಿಲ್ಲ. ಉತ್ತರಾಯಣ, ದಕ್ಷಿಣಾಯಣ ಪರ್ವದಿನಗಳು, ಮಹಾವಿಷುವತ್ಕಾಲ, ಸೂರ್ಯಚಂದ್ರರ ಗ್ರಹಣದ ಸಮಯ, ಕರ್ಕಾಟಕ, ಮೇಷ, ಮಕರಾದಿ ಸಂಕ್ರಾಂತಿಗಳು ಬಂದಾಗ ಬ್ರಾಹ್ಮಣರಿಗೆ ಕೊಡುವ ದಾನಗಳು ಆ ದಾತನಿಗೆ ಪರಲೋಕದಲ್ಲಿ ಅಕ್ಷಯ ಸುಖಗಳನ್ನು ಪ್ರಾಪ್ತಿಸುತ್ತವೆ. ಈ ದಾನಗಳನ್ನು ಪ್ರಯೋಗ, ಗಯಾ ಮೊದಲಾದ ಪುಣ್ಯ ಕ್ಷೇತ್ರಗಳಲ್ಲಿ ದಾನ ಮಾಡಿದರೆ ತುಂಬ ಉತ್ತಮ ಫಲಿತವು ಲಭಿಸುತ್ತದೆ. ದಾನ ಧರ್ಮಕ್ಕಿಂತಲೂ ಶ್ರೇಷ್ಠವಾದ ಧರ್ಮವು ಮತ್ತೊಂದಿಲ್ಲ. ಯಾರಾದರೂ ದಾನವನ್ನು ಕೊಡುವಾಗ ಅಡ್ಡಿಪಡಿಸುವವನು ಮರುಜನ್ಮದಲ್ಲಿ ಪಕ್ಷಿಯಾಗಿ ಹುಟ್ಟುತ್ತಾನೆ. ಬರದಿಂದ ತತ್ತರಿಸಿ ಮರಣಕ್ಕೆ ಹತ್ತಿರವಾಗಿರುವ ವ್ಯಕ್ತಿಯನ್ನು ನೋಡಿಯೂ ತನ್ನ ಬಳಿಯಲ್ಲಿದ್ದರೂ ದಾನ ಮಾಡದೇ ಇರುವವನು ಬ್ರಹ್ಮಹತ್ಯಾ ದೋಷಕ್ಕೆ ಗುರಿಯಾಗುವವನು.